ಬೀದರ್ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಒಂದು ಕಡೆ ಜಿಲ್ಲಾಧಿಕಾರಿಯೂ ಕೂಡ ರಜೆ ಘೋಷಣೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದು ಕಡೆ ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯ ಮುನ್ಸೂಚನೆಯ ಹಿನ್ನೆಲೆ ಡಿಸಿ ಶಿಲ್ಪಾ ಶರ್ಮಾ ರಜೆ ಘೋಷಣೆ ಮಾಡಿದ್ದಾರೆ. ರಾತ್ರಿ ಇಡೀ ಅಬ್ಬರಿಸಿ ಬೊಬ್ಬರಿದಿದ್ದಾನೆ ವರುಣದೇವ. ಜಿಲ್ಲೆಯಾದ್ಯಂತ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ನದಿ ಕೆರೆತಟದ ಪ್ರದೇಶದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ನದಿ ಹಾಗೂ ಕೆರೆತಟದ ಪ್ರದೇಶದಲ್ಲಿ ಇರತಕ್ಕಂತಹ ಗ್ರಾಮಗಳಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ. ಇನ್ನೊಂದು ಕಡೆ ಶಾಲಾ ಕಾಲೇಜಿಗೆ ಹೋಗುವಂಥ ಮಕ್ಕಳಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ರಜೆ ಘೋಷಣೆಯನ್ನ ಮಾಡಿದ್ದಾರೆ ಡಿಸಿ ಶಿಲ್ಪಾ ಶರ್ಮಾ. ರಾತ್ರಿ ಇಡೀ ಅಬ್ಬರಿಸಿ ಬೊಬ್ಬರಿದಿದ್ದಾನೆ ವರುಣದೇವ. ಒಂದೂವರೆ ಕಿಲೋಮೀಟರ್ ಇದೆ ಸರ್. ಜಾಸ್ತಿ ಮಾಡಬೇಕಾಯ್ತು ಇಲ್ಲ ಮಾಡ್ಬೇಕಾಗ್ತದೆ ಸರ್. ಸ್ವಲ್ಪ ಮೇನ್ ಮಹಾರಾಷ್ಟ್ರ ಕನೆಕ್ಟಿವ್ ಅದಲ್ಲ. ಇನ್ನು ಅಪಾಯಕಾರಿ ಸೇತುವೆಗಳಲ್ಲಿ ಸಂಚರಿಸಿ ನೆರೆ ಪ್ರವಾಸವನ್ನ ಮಾಡಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ನೆರೆ ಪ್ರದೇಶವನ್ನ ಅವಲೋಕಿಸಿದ್ದಾರೆ. ತುಂಬಿ ಹರಿಯುತ್ತಿದ್ದ ನೀರಿನಲ್ಲೇ ನಡೆದುಕೊಂಡು ಹೋಗಿ ವೀಕ್ಷಣೆಯನ್ನ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ನಿಲಂಗಾ ಭಾಲ್ಕಿ ಹೆದ್ದಾರಿ ಸೇತುವೆಯನ್ನ ಪರಿಶೀಲನೆ ನಡೆಸಿದ್ದಾರೆ. ನೀರಿನ ರಭಸ ಲೆಕ್ಕಿಸದೆ ಜನರ ಸಹಾಯಕ್ಕೆ ಇಲ್ಲಿ ಸಚಿವ ಈಶ್ವರ್ ಖಂಡ್ರೆ ಧಾವಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮುಂದಿನ 3 ದಿನಗಳ ಕಾಲ ನಿರಂತರವಾಗಿ ಮಳೆ ಇರುವಂತಹ ಹಿನ್ನೆಲೆ ಎಚ್ಚರಿಕೆ ವಹಿಸುವಂತೆ ಜನರಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನೆರೆ ಪರಿಹಾರ ಶೀಘ್ರ ಬಿಡುಗಡೆಗೆ ಕ್ರಮ ಅಂತ ಹೇಳಿ ಸಚಿವ ಖಂಡ್ರೆ ಧೈರ್ಯ ತುಂಬಿದ್ದಾರೆ. ಅವೆಲ್ಲ ಸಪೋರ್ಟ್ ನೀರು ತಾಂಡ್ಬೋದು. ಏನು 1.5 ಕಿಲೋಮೀಟರ್ ಇರ್ಬೇಕು ಅನ್ನಿಸ್ತದ. ಹಾಂ ಸರ್ ಅಲ್ಲ ಅದ ಸರ್. ಒಂದೂವರೆ ಕಿಲೋಮೀಟರ್ ಇದೆ ಸರ್. ಜಾಸ್ತಿ ಮಾಡಬೇಕಾಯ್ತು ಇಲ್ಲ ಮಾಡ್ಬೇಕಾಗ್ತದೆ ಸರ್. ಸ್ವಲ್ಪ ಮೇನ್ ಮಹಾರಾಷ್ಟ್ರ ಕನೆಕ್ಟಿವ್ ಅದಲ್ಲ. ಬ್ರಿಡ್ಜ್ ಹೋಗ್ಬಿಟ್ಟಿದೆ ಸರ್. ಓಕೆ ಗೋಧಿದುರ್ಗ ಹೋಗೋಣ. ಹಾಂ ಆಯ್ತು ಸರ್. ರಾಜ್ಯದ ವಿವಿಧೆಡೆ ಮಳೆರಾಯಿನ ಆರ್ಭಟ ಜೋರಾಗಿದೆ. ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಲ್ಲಿಯೂ ಕೂಡ ಧಾರಾಕಾರವಾಗಿ ಮಳೆಯಾಗಿರುವಂಥದ್ದು. ಹಾಗಾಗಿ ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನು ಜಾನುವಾರುಗಳೆಲ್ಲವೂ ಕೂಡ ಮಳೆಯ ನೀರಿನಿಂದಾಗಿ ಕೊಚ್ಚಿಕೊಂಡು ಹೋಗಿತ್ತು. ಇನ್ನು ನೆನೆಯೂ ಕೂಡ ಜಿಲ್ಲಾಧಿಕಾರಿ ಅಲ್ಲಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡಿದ್ರು, ಆದರೆ ಆಗಿರಲಿಲ್ಲ. ನಂತರದಲ್ಲಿ ಈಗ ರಾತ್ರಿ ಇಡೀ ವರುಣದೇವ ಅಬ್ಬರಿಸಿ ಬೊಬ್ಬರಿದಿರುವಂತಹ ಕಾರಣದಿಂದಾಗಿ ಅಪಾಯಕಾರಿ ಸೇತುವೆಗಳಲ್ಲಿ ನೆರೆ ಪ್ರವಾಸವನ್ನು ಮಾಡಿದ್ದಾರೆ. ಅಂದರೆ ಸಚಿವ ಈಶ್ವರ್ ಖಂಡ್ರೆ ನೆರೆ ಪ್ರದೇಶ ಅವಲೋಕನ ಮಾಡಿದ್ದಾರೆ. ಏನು 1.5 ಕಿಲೋಮೀಟರ್ ಇರ್ಬೇಕು ಅನ್ನಿಸ್ತದ. ಹಾಂ ಸರ್ ಅಲ್ಲ ಅದ ಸರ್. ಒಂದೂವರೆ ಕಿಲೋಮೀಟರ್ ಇದೆ ಸರ್. ಜಾಸ್ತಿ ಮಾಡಬೇಕಾಯ್ತು ಇಲ್ಲ ಮಾಡ್ಬೇಕಾಗ್ತದೆ ಸರ್. ಸ್ವಲ್ಪ ಮೇನ್ ಮಹಾರಾಷ್ಟ್ರ ಕನೆಕ್ಟಿವ್ ಅದಲ್ಲ. ಬ್ರಿಡ್ಜ್ ಹೋಗ್ಬಿಟ್ಟಿದೆ ಸರ್. ಓಕೆ ಗೋಧಿದುರ್ಗ ಹೋಗೋಣ. ಹಾಂ ಆಯ್ತು ಸರ್.